ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡಿಕೊಳ್ಳುವಂತಹ ಸುಲಭದ ರುಚಿಯಾದ ಹಸಿ ತೆಂಗಿನಕಾಯಿ ದೋಸೆ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆನ ನೀವು ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಸಾಫ್ಟ್ ಆಗಿರ್ತಕ್ಕಂಥ ಜೇನುಗೂಡಿನ ರೀತಿಯಲ್ಲಿ ಸೆಟ್ ದೋಸೆನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆದಂತಹ ವಿಧಾನ, ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಬಟ್ಲು ಸಣ್ಣ ರವೆನ ತೊಗೊಂಡಿದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಅದೇ ಒಂದು ಬಾಂಬೆ ರವೆನ ತೊಗೊಂಡು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಅದೇ ಬಟ್ಲ ಅಳತೆಗೆ 3/4 ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ದೋಸೆ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ಹಾಗೆ 1-2 ಚಮಚ ಆಗುವಷ್ಟು ಕಡಲೆ ಹಿಟ್ಟು, 1.5 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಬದಲಿಗೆ ನೀವು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ದೋಸೆ ಒಂದು ಸ್ವಲ್ಪ ಕಲರ್ ಆಗಲಿ ಬರಲಿ ಅಂತ ಒಂದು ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸಿ 1 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ಇವಾಗ 1 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಮತ್ತೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಪೂರ್ತಿ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಕಿರ್ತಕ್ಕಂಥ ಈರುಳ್ಳಿ ಕೂಡ ಚೆನ್ನಾಗಿ ನೈಸಾಗಿದೆ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಪೂರ್ತಿ ನೈಸಾಗುತ್ತೆ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸಿ ಚೆನ್ನಾಗಿದ್ದಾನೆ. ಇವಾಗ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಬೀಟ್ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಹಗುರಾಗಿ ಮಾಡುವಂಥ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಇಲ್ಲಿ ರುಬ್ಬೋದಕ್ಕೆ ದೋಸೆ ಹಿಟ್ಟು ಪ್ರಿಪೇರ್ ಮಾಡೋದಕ್ಕೆ ಅಂತ ಇದೇ ಬಟ್ಲಳತೆಯಿಂದ 1/4 ಬಟ್ಲಾಗುವಷ್ಟು ನೀರನ್ನು ಬಳಸಿರೋದು. ಇವಾಗ ಅದೇ ಹಿಟ್ಟಿಗೆ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ರೆಸಿಪಿ ಆಗಿರೋದ್ರಿಂದ ಚಿಟಿಕೆಯಷ್ಟು ಸೋಡಾನ ಬೆರೆಸೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಸೋಡಾ ಬೇಡ ಅಂದರೆ ನೀವು ಇಲ್ಲಿ ಈನೋ ಪುಡಿನೂ ಕೂಡ ಬಳಸ್ಬೋದು. ದೋಸೆ ಮಾಡೋದಕ್ಕೆ ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಕಡೆ ನಾನು ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಅದನ್ನು ಕಾಯಿಸ್ಕೊಂಡು ನಂತರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕಬೇಕಾಗುತ್ತೆ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ನಾವು ತಕ್ಷಣಕ್ಕೆ ಹೈ ಫ್ಲೇಮ್ನಲ್ಲಿ ಇಡಬಾರ್ದು. ಸ್ವಲ್ಪ ಲೈಟಾಗಿ ದೋಸೆ ಬೆಂದ ಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ದೋಸೆ ಮೇಲ್ಗಡೆ ಸ್ವಲ್ಪ ಬೆಂದಿದೆ ಅಂದಾಗ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಈ ಥರ ಮೇಲ್ಗಡೆ ಸ್ವಲ್ಪ ಬೆಣ್ಣೆನೋ ಅಥವಾ ತುಪ್ಪನ ಅಪ್ಲೈ ಮಾಡ್ತಾ ಚೆನ್ನಾಗಿ ದೋಸೆನ ಬೇಯಿಸಬೇಕು. ದೋಸೆ ತವಾನ ನಾವು ಸ್ವಲ್ಪ ತಿರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿಲ್ಲ ದೋಸೆ ಯಾವ ಥರ ರೆಡಿ ಆಗಿದೆ ಅಂತ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ತೆಳುವಾಗಿ ಅಷ್ಟೇ ಕ್ರಿಸ್ಪಿ ಆಗಿರ್ತಕ್ಕಂಥ ಪೇಪರ್ ದೋಸೆ ರೀತಿಯಲ್ಲಿ ನಾವು ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡಿ ಸುಲಭವಾಗಿ ಮಾಡಿರ್ತಕ್ಕಂಥ ಹಸಿ ತೆಂಗಿನಕಾಯಿ ಪೇಪರ್ ದೋಸೆ. ಇದೇ ಥರ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನೂ ಕೂಡ ಮಾಡ್ಕೊಳ್ಬೋದು. ಪ್ರತಿ ಬಾರಿಗೂ ದೋಸೆ ಹಾಕಬೇಕಾದ್ರೆ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡೆ ನಂತರ ಲೋ ಫ್ಲೇಮ್ನಲ್ಲೇ ದೋಸೆನ ಹಾಕಬೇಕು. ಇವಾಗ ನೋಡಿ 1-2 ಚಮಚದಷ್ಟು ಹಿಟ್ಟನ್ನು ಸೇರಿಸಿ ಒಂದಷ್ಟು ಅಗಲಕ್ಕೆ ದೋಸೆನ ತೀಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಯಾವ ಥರ ದೋಸೆ ರೆಡಿ ಆಗ್ತದೆ ಅಂತ. ಇವಾಗ ಇದನ್ನು ಇನ್ನೊಂದು ಬದಿಗೂ ತಿರುವು ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ಇಷ್ಟ ಆದರೆ ಇನ್ನು ಕೆಲವೊಬ್ಬರಿಗೆ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ಇಷ್ಟ ಆಗ್ತಿರುತ್ತೆ. ಸೊ ಇವತ್ತಿನ ದಿವಸ 2 ರೀತಿಯಲ್ಲೂ ಕೂಡ ದೋಸೆನ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನೂ ಕೂಡ ಯಾವ ಥರ ರೆಡಿ ಆಗಿದೆ ಅಂತ. ನಿಮ್ಮ ಇಷ್ಟದ ಹಾಗೆ ಈ ದೋಸೆನ ತೆಳುವಾಗಿ ಪೇಪರ್ ದೋಸೆ ಹಾಗೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಸಾಫ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆ ರೀತಿಯಾಗೂ ಕೂಡ ಮಾಡ್ಕೊಳ್ಬೋದು. ನೋಡಿ ದೋಸೆ ಯಾವ ಥರ ಗರ್ಗರಿಯಾಗಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಬೇಡ ಅಂದರೆ ಈ ಥರ ಸಾಫ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ತಿನ್ನಿ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.